ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಅಪ್ಪುಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅದು ನಮ್ಮ ಕಡೆಯಿಂದ ಅಲ್ಲ ಸರ್ಪ್ರೈಸು, ಅವ್ರ ತಾತನ ಕಡೆಯಿಂದ. ಆಲ್ರೆಡಿ ನಾವು ಹೋಗಿ ಬೈಕಲ್ಲಿ ಎಲ್ಲ ಸರ್ಚ್ ಮಾಡ್ಕೊಂಡು ಬಂದಿದ್ದೋ, ಆದರೆ ಎತ್ಕೊಂಡು ಹೋಗೋದಕ್ಕೆ ಬೈಕಲ್ಲಿ ಆಗೋದಿಲ್ಲ ಅಂತ ಅಂದ್ಕೊಂಡು ಕಾರ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಏನು ಸರ್ಪ್ರೈಸು ಅಂತ ಆಲ್ರೆಡಿ ಅಪ್ಪುಗೆ ರಿವೀಲ್ ಮಾಡಿಬಿಟ್ಟಿದ್ದೀವಿ. ಈಗ ಹೋಗ್ತಾ ಇರೋದು ಅದನ್ನೇ ತಗೊಳಕ್ಕೆ ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ನೋಡೋಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅದು ನೋಡ್ಕೊಂಡು ಬಂದಮೇಲೆ ಮನೇಲಿ ತುಂಬ ಡಲ್ಲಾಗಿದ್ದ, ಕೊಡಿಸಿಲ್ಲ ಅಂತ ಅಂದ್ಕೊಂಡು. ಅವ್ನು ಯಾವುದೇ ರೀತಿ ಎಕ್ಸ್ಪ್ರೆಸ್ ಮಾಡಲ್ಲ ಅವ್ನ ಫೀಲಿಂಗ್ಸ್ನ. ಈಗೇನು ತಗೊತಾ ಇದ್ದೀವಿ ಅದನ್ನು ತುಂಬ ದಿನದಿಂದ ಕೇಳ್ತಾ ಇದ್ದ, ಬಟ್ ನಾವು ಕೊಡಿಸ್ತಾ ಇರಲಿಲ್ಲ. ಸರಿ ಅಂತ ಅಂದ್ಕೊಂಡು ಇವತ್ತು ನಮ್ಮಪ್ಪ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅವರೇ ಕೊಡಿಸಿದ್ದು. ಅಂದರೆ ಅವರು ಅಮೌಂಟ್ನ ನಮಗೆ ಕಳಿಸಿದ್ರು, ನಾವು ಹೋಗಿ ತಗೊಬಂದಿದ್ದು. ಇದು ಅವನಿಗೆ ಅವ್ರ ತಾತನ ಕಡೆಯಿಂದ ಗಿಫ್ಟ್ ಸಿಗ್ತಿದೆ ಇವತ್ತು. ಅವನಂತೂ ಎಲ್ಲೇ ಹೋಗಲಿ ಮೋಟಾರ್ ಸೈಕಲ್ ಅಂತ ಸಖತ್ ಇಷ್ಟಪಡ್ತಾ ಇದ್ದ. ಯಾವುದೇ ಒಂದು ಮೋಟಾರ್ ಸೈಕಲ್ ಹೋಗ್ತಾ ಇದ್ರು ಜೋರಾಗಿ ಕಿರ್ಚ್ಕೊತಾ ಇದ್ದ, ಮೋಟಾರ್ ಸೈಕಲ್ ಅಂತ ಅಂದ್ಕೊಂಡು. ಬಟ್ ಇವತ್ತು ಅವನಿಗೆ ಒಂದು ಮಿನಿ ಮೋಟಾರ್ ಸೈಕಲ್ನ ಕೊಡಿಸ್ತಾ ಇದ್ದೀವಿ. ನಾವು ಇದನ್ನ ಪರ್ಚೇಸ್ ಮಾಡಿದ್ದು ಯಲಹಂಕ ನ್ಯೂ ಟೌನಲ್ಲಿ. ಆ ಶೋರೂಮ್ ನೇಮ್ ಬಂದು ಇಟ್ಸ್ಕಾರ್ಟ್ ಟಾಯ್ಸ್ ಅನ್ಸುತ್ತೆ, ಮೇ ಬಿ ಇಟ್ಸ್ಕಾರ್ಟ್ ಅಂತ ಒಟ್ಟಿನಲ್ಲಿ ಇದೆ ನೇಮು. ಅಲ್ಲಿಗೆ ಹೋದ್ಮೇಲೆ ಫುಲ್ ಹ್ಯಾಪಿ ಆಗೋದ. ಈಗ ಅಪ್ಪು ಏನು ಕೂತಿದ್ದಾನೆ ಆ ಬೈಕು ಪೆಟ್ರೋಲ್ ಬೈಕು, ಅಂದರೆ ಅದರೊಳಗೆ ಪೆಟ್ರೋಲ್ ಹಾಕ್ಕೊಂಡು ಓಡಿಸ್ಬೋದು ಆ ಬೈಕ್ನ. ಅಲ್ಲಿ ಮುಂದೆಗಡೆ ಬ್ಲೂ ಕಲರ್ ನಿಂತಿರೋದು ಅಪ್ಪು ತಗೊತಾ ಇರೋದು ಮೋಟಾರ್ ಸೈಕಲ್ ಅಂತ. ಫುಲ್ ಹ್ಯಾಪಿ ಆಗೋಗಿದ್ದಾನೆ. ನಾನು ಕಾರ್ ತಗೋ ಅಂತ ಹೇಳಿದ್ರೆ ಅವ್ನು ಕಾರ್ ಇಷ್ಟನೇ ಪಡ್ತಿರ್ಲಿಲ್ಲ, ಅವನಿಗೆ ಬೈಕೇ ಬೇಕಾಗಿತ್ತು. ಈ ಪೆಟ್ರೋಲ್ ಬೈಕ್ ಏನಿದೆ ಇದನ್ನ ಯಾವ ಮಕ್ಕಳು ಸೈಕಲ್ ಕಲ್ತಿರ್ತಾರೆ ಹೊಡಿಯೋದಕ್ಕೆ ಅವರು ಈಸಿಯಾಗಿ ಓಡಿಸ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಮಗಳು ಅದನ್ನು ತುಂಬ ಇಷ್ಟಪಟ್ಟಿದ್ದಾಳೆ, ಬೇಕು ಬೇಕು ಅಂತ ಇದ್ಲು. ಆ್ಯಕ್ಚುಲಿ ನಾವು ಅದನ್ನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದಾಗ 50,000 ಅಂತ ಇತ್ತು, ಬಟ್ ಇಲ್ಲಿ ನಮಗೆ ಒಂದು 25,000 ಅಂತ ಹೇಳಿದ್ರು. 25 ಮತ್ತು 18 ಅಂತ ಏನೋ ಹೇಳ್ದಂಗಿತ್ತು. ಒಟ್ಟಲ್ಲಿ 25 ಅಂತೂ ಪಕ್ಕ. ಸೈಜಸ್ ಇದೆ ಅದರಲ್ಲೂ ಹೈಟ್ ವೈಸ್ ಮಕ್ಕಳಿಗೆ. ತುಂಬ ಯೂಜ್ ಕಲೆಕ್ಷನ್ ಇತ್ತು. ಎಷ್ಟೊಂದಿತ್ತು ಅಂತ ಅಂದರೆ ಕಲರ್ ಕೂಡ ಅಷ್ಟೇ, ತುಂಬ ಕಲರ್ಸ್ ಇತ್ತು. ನಾವು ಒಂದಲ್ಲ ಅಂದರೆ ಇನ್ನೊಂದು ಅಂತ ಅಂದ್ಕೊಂಡು ನಾವು ಸೆಲೆಕ್ಟ್ ಮಾಡ್ಬೋದಿತ್ತು. ಅಪ್ಪು ಯಾವಾಗಲೂ ಬ್ಲೂ ಕಲರ್ನೇ ಲೈಕ್ ಮಾಡ್ತಾನೆ ಜಾಸ್ತಿ, ಅದರಿಂದ ನಾವು ಬ್ಲೂ ಕಲರ್ ಬೈಕ್ನೇ ಅವನಿಗೆ ಕೊಡಿಸ್ತು. ಆ ಬೈಕ್ನ ಯಾರಿಗೂ ಮುಟ್ಟಕ್ಕೆ ಕೊಡ್ತಾ ಇರಲಿಲ್ಲ. ಅಲ್ಲಿ ನೋಡೋಕ್ಕೆ ಯಾರು ಬಂದಿರು ಸ್ಟಾರ್ಟಿಂಗೇ ಬೈಕ್ ಇಟ್ಟಿದ್ರಲ್ಲ ಅದನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಬಂದವರೆಲ್ಲ ಅದನ್ನು ಮುಟ್ತಾ ಇದ್ರೆ ಅಪ್ಪು ಅದನ್ನು ಮುಟ್ಟಕ್ಕೆ ಕೊಡ್ತಾ ಇರಲಿಲ್ಲ. ನಂದು ಅಂತ ಇದು ಮಾಡ್ತಾ ಇದ್ದ. ಅದಲ್ಲದೆ ಆ ನಂಬರ್ ಇದೆಯಲ್ಲ 888, ಪ್ರತಿಯೊಂದು ಗಾಡಿಗೂ 888 ಅಂತಲೇ ಹಾಕಿದ್ದಾರೆ. ಬಟ್ ನಮಗೇನೋ ಒಂಥರ ಖುಷಿ 888 ಇದೆ, ಯಾಕಂದರೆ ನಾವು ಯಾವುದೇ ಒಂದು ವೆಹಿಕಲ್ ಹೋಗಬೇಕಾದ್ರೆ ಆ 3 ಡಿಜಿಟ್ ನಂಬರ್ಸ್ ಏನಾದರೂ ನಮಗೆ ಸಿಕ್ಕಿದ್ರೆ ಏನೋ ಒಂಥರ ಬ್ಲೆಸ್ಸಿಂಗ್ ರೀತಿ ನಾವು ಫೀಲ್ ಮಾಡ್ತೀವಿ. ತಗೊಂಡೋಗಿ ಡಿಕ್ಕಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಚೇತನ್ ಟ್ರೈ ಮಾಡ್ತಾನೆ ಇದ್ರು, ಬಟ್ ಅದರಲ್ಲಿ ಆಗಲಿಲ್ಲ. ಸರಿ ಅಂತ ಅಂದ್ಕೊಂಡು ಮುಂದೆಗಡೆನೇ ಇಡೋಣ ಅಂತ ಅಂದ್ಕೊಂಡು ಇಟ್ಟರು. ಸೀಟ್ ಫೋಲ್ಡ್ ಎಲ್ಲ ಮಾಡಬೇಕಿತ್ತು, ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಇಲ್ಲಿಂದ ನಮ್ಮ ಮನೆಗೆ. ಅದಕ್ಕೋಸ್ಕರ ಸೀಟೆಲ್ಲ ಫೋಲ್ಡ್ ಮಾಡೋದೇನು ಬೇಡ, ಹಾಗೆ ಸೀಟ್ ಮೇಲೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೀಟ್ ಮೇಲೇ ಇಟ್ಟು ನಾವು ಬೆಳಗ್ಗೆನೇ ಬಂದು ಎಲ್ಲ ಕಡೆನೂ ಒಂದ್ಸಲ ವಿಚಾರಿಸ್ಕೊಂಡು ಹೋಗಿದ್ದೋ. ಎಲ್ಲ ಕಡೆ ಏನು ಪ್ರೈಸ್ ಇದೆ ಅಂತ ಅಂದ್ಕೊಂಡು ಎಲ್ಲ ಕಡೆ ಹೋಲಿಸ್ಕೊಂಡು ನಮಗೆ ಇಲ್ಲಿ ಕಮ್ಮಿ ಅಂತ ಅನಿಸ್ತು. ಅದರಿಂದ ನಾವು ಫೈನಲಿ ಇಲ್ಲೇ ಬಂದು ನಾವು ಮತ್ತೆ ತಗೊಂಡು. ಅವನಂತೂ ಆ ಬೈಕ್ನ ಬಿಟ್ಟು ಬರ್ತಾನೆ ಇರಲಿಲ್ಲ. ನಾವು ಹಾಗೆ ಅಲ್ವಾ, ಏನೇ ಒಂದು ವಸ್ತು ಮನೆಗೆ ಬಂತಂದ್ರು ಅದನ್ನು ಓಪನ್ ಮಾಡಿಬಿಡ್ಬೇಕು, ತೆಗೆದು ನೋಡಿಬಿಡ್ಬೇಕು ಅನ್ನೋ ರೀತಿ. ಅವನು ಅಷ್ಟೇ, ಅದನ್ನು ಬಿಟ್ಟು ಬರ್ತಾನೆ ಇರಲಿಲ್ಲ. ಗಟ್ಟಿಗೆ ಗಟ್ಟಿಗೆ ಇಟ್ಕೊಂಡಿದ್ಯಾ? ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು? 5 ಖುಷಿ ಆಯ್ತಾ? ಎಷ್ಟು ದಿನದ ಕನಸು ನಿಂದು? ಇನ್ನೊಂದು ಯಾಕೆ ಖುಷಿಯಾಗಿಲ್ಲ? ಆ ಬೈಕ್ದು ಡೀಟೇಲಿಂಗ್ ಆಗಿ ಎಲ್ಲಿ ತಗೊಂಡೆ, ಎಷ್ಟು ರೇಟ್ ಆಯಿತು, ಯಾವ ಏರಿಯಾ ಎಲ್ಲನೂ ಗೊತ್ತಾಗಬೇಕು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಇನ್ಫಾರ್ಮೇಷನ್ನ ಕೊಡ್ತೀನಿ ನಾನು. ಹಾಗೆ ಇನ್ನೊಂದು ಹೇಳಲೇಬೇಕು,
ನನ್ನ ಗಾಡಿ ಟರ್ನ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ನಾನು ಹೆದ್ರುಕೊಂತೀನಿ ಗಾಡಿ ಓಡಿಸ್ಬೇಕು ಅಂತಂದರೆ. ಬಟ್ ಅವನು ಎಷ್ಟು ಈಸಿಯಾಗಿ ಕ್ರಾಸ್ ಮಾಡ್ತಿದ್ದ ಅಂತಂದರೆ ನನ್ನ ಹಸ್ಬೆಂಡ್ ಬೈತಾಯಿದ್ರು, ನೋಡು ಆ ಹುಡುಗ ತಂದು ಒಂದಿನಕ್ಕೆ ಎಷ್ಟು ನೀಟಾಗಿ ಕ್ರಾಸ್ ಮಾಡ್ಕೊತಾನೆ ಹೋಗ್ತಾನೆ, ನೀನು ಇದೆಯಾ ಇನ್ನೂ ಹೆದ್ರುಕೊಂತೀಯ ಎಲ್ಲದಕ್ಕೂ ಅಂದ್ಕೊಂಡು. ನಾನಂತೂ ಬರ್ತಾ ಬರ್ತಾ ತುಂಬಾ ದಪ್ಪ ಆಗ್ತಾಯಿದ್ದೀನಿ. ಅದರಿಂದ ಸಣ್ಣ ಆಗಬೇಕು ಅಂತ ಸ್ವಲ್ಪ ಡಯಟ್ ಪ್ಲ್ಯಾನ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಈ ನೆಲ್ಲಿಕಾಯಿ ಪೌಡರ್ನ ಮಾಡ್ಕೊಂಡು ಇಟ್ಕೊಳ್ಳೋಣ, ಡೈಲಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ಕುಡಿಬೋದು ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಲ್ಲಿಕಾಯಿ ಜ್ಯೂಸನ್ನ ಮಾಡಿಕೊಂಡೆ. ಅದು ನಿಜವಾಗ್ಲೂ ಕುಡಿಯೋಕ್ಕಾಗಲಿಲ್ಲ ನನ್ನ ಕೈಲಿ, ತುಂಬ ಹುಳಿ 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 ಅಂತ ಅನಿಸ್ಬಿಡ್ತು. ಅದರಿಂದ ಅದನ್ನೆಲ್ಲ ತುರಿದು ಇಟ್ಕೊಂಡ್ರೆ, ಫುಲ್ ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಡಯಟ್ ಪ್ಲ್ಯಾನ್ ಮಾಡ್ಬೋದು ಅಂತ. ಹಾಗೆ ಜೀನಿ ಸ್ಲಿಮ್ ಇದನ್ನು ಕೂಡ ಹಸ್ಬೆಂಡ್ ಬೇಡ ಬೇಡ ಅಂದ್ರೂ ತೊಗೊಟ್ಟಿದ್ದಾರೆ, ಇದನ್ನು ಟ್ರೈ ಮಾಡು ಅಂದ್ಕೊಂಡು. ನನಗಂತೂ ಅದು ಇಷ್ಟನೇ ಇರಲಿಲ್ಲ. ಅದನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿನಗೇನು ಬೇಕು ಹೇಳು, ಇವತ್ತೇ ತಂದು ಕೊಟ್ಬಿಡ್ತೀನಿ, ಎಲ್ಲ ತಿನ್ಕೊಬಿಡು, ಆಮೇಲೆ ಡಯಟ್ ಪ್ಲ್ಯಾನ್ ಅಂದರೆ ಸ್ಟಾರ್ಟ್ ಮಾಡು ಅಂತ ಅಂದ್ಕೊಂಡು ಇವತ್ತು DBC ತಂದುಕೊಟ್ಟಿದ್ದಾರೆ. ನನಗಂತೂ DBC ಅಂದರೆ ತುಂಬಾ ಇಷ್ಟ, ಸಖತ್ ಇಷ್ಟಪಟ್ಟು ತಿಂತೀನಿ. ನಾನಾಗಲಿ ನಾನೊಬ್ಳಿಗೆ ಅಲ್ಲ, ಮನೇಲಿ ಎಲ್ಲರಿಗೂ ಇಷ್ಟ DBC ಅಂತ ಅಂದರೆ. ಏನಾದರೂ ಪೋಲಾರ್ ಬೇರಲ್ಲಿ ಏನಾದರೂ ಆಫರ್ ಹಾಕಿದ್ದಾರೆ ಅಂದರೆ ಕ್ಯೂ ನಿಂತಿರ್ತಾರೆ ಜನ. ಆವಾಗ ಆಲ್ಮೋಸ್ಟು 100 ರುಪೀಸ್ ಗಂಟ ಕಮ್ಮಿ ಆಗಿರುತ್ತೆ, 180 ಆಫರ್ ಇದ್ದಂಗೆ. ಇದಂತೂ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಯಾರು ಟ್ರೈ ಮಾಡಿಲ್ಲ ಅಂಥವ್ರು ಟ್ರೈ ಮಾಡಿ, ಇಷ್ಟಪಡ್ತೀರ ನಿಜವಾಗ್ಲೂ. ಹಾಗೆ ತುಂಬ ದಿನದಿಂದ ನಾನು ಆಸೆ ಪಟ್ಟಿದ್ದೆ ನನಗೆ ಅಂತ ಒಂದು ಬೈಕ್ ಬೇಕು ಅಂತ. ಈ ಬೈಕು ಫೈನಲಿ ಇವತ್ತು ನಂದಾಗಿದೆ. ತುಂಬ ಖುಷಿಯಾಯಿತು. ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ನಾನು ಏನೇ ಕೇಳಿದ್ರು ಇಲ್ಲ ಅಂತ ಅಂದೆ, ಅದನ್ನು ಕೊಡಿಸ್ತಾರೆ. ನಮ್ಮ ಮಾವಂಗೆ ತೊಗೊಳ್ಬೇಕಾದ್ರೆ ನಾವು ಈ ಬೈಕ್ ನೋಡಿದ್ದೋ, ಅವಾಗ ತುಂಬ ಇಷ್ಟಪಟ್ಟಿದ್ದೋ. ಏನೋ EMIದು ಪ್ರಾಬ್ಲಮ್ ಆಗಿ ನಾವು ಇದನ್ನು ತೊಗೊಳ್ಳಿಲ್ಲ, ಆ್ಯಕ್ಟಿವಾಗಿ ಹೋದೋ. ಈಗ ಫೈನಲಿ ಇದೇ ಗಾಡಿನ ನಾವು ಮತ್ತೆ ತೊಗೊಂಡಿದ್ದೀವಿ, ಖುಷಿ ಆಗ್ತಾಯಿದೆ. ಹಾಗೆ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಫಸ್ಟ್ ಪೂಜೆ ಮಾಡಿಸ್ಬೇಕು ಅಂತ ಗಣಪತಿ ಟೆಂಪಲ್ಗೆ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ. ಗಾಡಿ ಏನೋ ತೊಗೊಂಡಿದ್ದೀನಿ, ಆದರೆ ಹೆಂಗೆ ಓಡಿಸೋದು ತುಂಬ ಭಯ ಆಗುತ್ತೆ. ಶೋರೂಮಿಂದ ಓಡಿಸ್ಕೊ ಬಂದೆ, ಆದರೆ ತುಂಬ ಭಯ ಆಗುತ್ತೆ ಗಾಡಿ ಓಡಿಸ್ಬೇಕಂದ್ರೆ. ಯಾಕಂದರೆ ಗಾಡೀಲಿ ಅಂದರೆ ಬೈಕಲ್ಲಿ ಕಾರಲ್ಲಿ ಎರಡರಲ್ಲೂ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಆವಾಗಲಿಂದ ನನಗೆ ಗಾಡಿಗಳು ಮುಟ್ಟೋಕ್ಕೆ ಭಯ ಆಗುತ್ತೆ ನನಗೆ. ಕಾರ್ ತೊಗೊಂಡಾಗ ನಾವು ಇಲ್ಲೇ ಬಂದು ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು, ಆದರೆ ನಾವಿಲ್ಲಿ ಪೂಜೆ ಮಾಡಿಸ್ಲೇ ಇಲ್ಲ, ಡೈರೆಕ್ಟ್ ಊರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಡೈರೆಕ್ಟ್ ಅವತ್ತು ನಾವು ಊರಿಗೆ ಹೋಗಿದ್ದು. ಆ್ಯಕ್ಚುಲಿ ತಪ್ಪು ಮಾಡಿದ್ದೆ ನಾವು. ಅದು ನಾವೀಗ ಯಾವ ಊರಲ್ಲಿ ಯಾವುದನ್ನು ತೊಗೊತೀವಿ ಅಲ್ಲೇ ನಾವು ಪೂಜೆ ಮಾಡಿಸ್ಕೊಬೇಕಿತ್ತು. ಬಟ್ ನಾವು ಪೂಜೆ ಮಾಡಿಸ್ದೆ ಊರಿಗೆ ತೊಗೊಂಡೋಗಿದ್ದು ತಪ್ಪು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನೀವೆಲ್ಲ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.